ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹೃದಯಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 172 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 17 ಕೋಟಿಯಿಂದ 22 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಕಲೆಕ್ಷನ್ ನೋಡೋದಾದರೆ 53 ಕೋಟಿ 70 ಲಕ್ಷ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ವಿನೀತ್ ಶ್ರೀನಿವಾಸನ್, ಹಾಗೆಯೇ ಪ್ರೊಡ್ಯೂಸರ್ ಬೈ ವಿಶಾಖ್ ಸೋಭಮಣಿ, ಇನ್ನೂ ಹಲವಾರು ರೈಟರ್ ಆಗಿರ್ಬೋದು, ಮ್ಯೂಸಿಕರ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಈ ಮೂವಿಗೆ ಒಂದು ಮೆಚ್ಚುಗೆಯನ್ನು ಪಡೆದಿರುವಂಥ ಸಿನಿಮಾ ಅಂತಲೂ ಕೂಡ ಹೇಳಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 12, 2022ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಪ್ರಣವ್, ಮೋಹನ್ ಲಾಲ್, ಕಲ್ಯಾಣ್, ಪ್ರಿಯದರ್ಶಿನಿ, ದರ್ಶನ, ರಾಜೇಂದ್ರ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಒಂದು ಬ್ರೇಕಪ್ ಆಗಿದ ಮೇಲೆ ಮತ್ತೆ ಅವರು ಒಂದು ಪ್ರೀತಿಗೆ ಬೀಳ್ತಾರೋ, ಮತ್ತು ಪ್ರೀತಿಗೆ ಬಿದ್ದ ಮೇಲೆ ಏನೇನೆಲ್ಲ ಒಂದು ಸಮಸ್ಯೆಗಳು ಎದುರಾಗ್ತವೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ದರ್ಶಿನಿ ಅನ್ನೋ ಹುಡುಗಿ ಇರ್ತಾಳೆ. ಅವಳು ಒಂದು ಫೋಟೋಗ್ರಾಫಿ ಹುಡುಗನ್ನ ತುಂಬ ಇಷ್ಟಪಟ್ಟಿರ್ತಾಳೆ. ದರ್ಶಿನಿ ಅವರ ಫ್ರೆಂಡ್ಸ್ಗಳು ಕೂಡ ಫೋಟೋಗ್ರಾಫರು, ಅವನನ್ನು ಮದುವೆ ಆಗಬೇಡ ಅಂತ ಹೇಳಿ ಸುಮಾರು ಜನ ಹೇಳಿರ್ತಾರೆ. ಆದರೂ ಕೂಡ ದರ್ಶಿನಿ ಅವರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗದೆ ಅವರ ಇಷ್ಟ ಬಂದಂಗೆ ಪ್ರೀತಿಸಿ ಮದುವೆನೂ ಕೂಡ ಮಾಡ್ಕೋತಾರೆ. ದರ್ಶಿನಿ ಕೆಲವು ದಿನಗಳ ನಂತರ ಅವರ ಫೋಟೋಗ್ರಾಫರ್ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ದರ್ಶಿನಿಯನ್ನು ಕೂಡ ಸುಮಾರು ಸಹಾಯವನ್ನು ಕೂಡ ಮಾಡ್ತಿರ್ತಾರೆ. ಮತ್ತು ಅವ್ರ ಗಂಡನೂ ಕೂಡ ಕರ್ಕೊಂಡು ಫೋಟೋಗ್ರಾಫರ್ಗೆ ಒಂದು ಇಬ್ಬರು ಕೂಡ ಮಾಡೋಣ ಬಾ ಜೊತೆಲೆ ಅಂಥೇಳಿ ಕರ್ಕೊಂಡೋಗಿ ಫೋಟೋಗಳನ್ನೆಲ್ಲ ತೆಗೆಯೋದು ಮತ್ತು ಈ ರೀತಿಯೆಲ್ಲ ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಕೊನೆಗೂ ಕೂಡ ಅವರ ಜೀವನವನ್ನು ನೋಡಿ ಆ ಫ್ರೆಂಡ್ಸ್ಗಳೆಲ್ಲ ಮೆಚ್ಚುಗೆಯನ್ನು ಪಡೀತಾರೆ. ಮತ್ತು ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.